ತೀವ್ರ ಕುತೂಹಲ ಮೂಡಿಸಿದ ಸಾಗರದ ಮಾರಿಕಾಂಬಾ ದೇವಿನ್ಯಾಸ ಪ್ರತಿಷ್ಠಾನಕ್ಕೆ ಪದಾಧಿಕಾರಿಗಳ ಚುನಾವಣೆಗೂ ಪೂರ್ವಭಾವಿ ನಡೆದ ಸಭೆಯಲ್ಲಿ ಹಿತರಕ್ಷಣಾ ಸಮಿತಿ ಮತ್ತು ಮಾರಿಕಾಂಬಾ ವ್ಯವಸ್ಥಾಪಕ ಸಮಿತಿಗೆ ಅಂತಿಮವಾಗಿ ಹಿತರಕ್ಷಣಾ ಸಮಿತಿ ಮತ್ತು ನೋಂದಾಯಿತ ಸಮಿತಿ ಸ್ಥಾನ ಹಂಚಿಕೆ ಆಂತರಿಕ ಒಪ್ಪಂದದ ಮೂಲಕ ಅಧಿಕಾರದ ಚುಕ್ಕಾಣಿ ಹಿಡಿದಿವೆ. ಈ ಪದಾಧಿಕಾರಿಗಳ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಎಂ ನಾಗರಾಜ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷರಾದ ಎಂ ನಾಗರಾಜ್ ರವರು ಮಾತನಾಡಿ 36 ಜನರ ಒಮ್ಮತದಿಂದ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಅಭಿವೃದ್ಧಿಗೆ ಆದ್ಯತೆ ನೀಡುತ್ತೇವೆ. ಮಾರಿಕಾಂಬಾ ದೇವಸ್ಥಾನದ ಆದಾಯ ಸದ್ಬಳಕೆಯ ಮೂಲಕ ಸಾಗರಕ್ಕೆ ಉತ್ತಮ ಕೊಡುಗೆ ನೀಡುವ ಉದ್ದೇಶ ಹೊಂದಿದ್ದೇವೆ ಎಂದರು. ಉಪಾಧ್ಯಕ್ಷರಾದ ಆರ್ ಶ್ರೀನಿವಾಸ್ ರವರು ಪ್ರತಿಕ್ರಿಯಿಸಿ, ಸದಸ್ಯರ ಮತ್ತು ಭಕ್ತರ ಆಶಯದಂತೆ ಶ್ರೀ ಮಾರಿಕಾಂಬಾ ತವರು ಮನೆ ಮತ್ತು ಗಂಡನ ಮನೆ ದೇವಸ್ಥಾನಗಳ ಸಮಗ್ರ ಅಭಿವೃದ್ಧಿ ಕುರಿತು ವಿಶೇಷ ಕಾಳಜಿ ವಹಿಸುತ್ತೇವೆ. ಭಕ್ತರ ಪರವಾದ ಆಡಳಿತದಿಂದ ಅಗತ್ಯ ಸವಲತ್ತುಗಳನ್ನು ಕಲ್ಪಿಸಲು ಒತ್ತು ನೀಡುತ್ತೇವೆ. ಯಾವುದೇ ಒತ್ತಡ ಅಥವಾ ಸಮಸ್ಯೆಯಾಗದಂತೆ ಸರಳವಾಗಿ ದರ್ಶನ ಪಡೆಯಲು ಪೂರಕ ವ್ಯವಸ್ಥೆಯನ್ನ ಕಲ್ಪಿಸಲಾಗುವುದು ಎಂದರು. ಪ್ರೀತಿ ವಿಶ್ವಾಸದಿಂದ ನಮ್ಮನ್ನ ಈ ಸ್ಥಾನದಲ್ಲಿ ಕೂರಿಸಿದರೆ ಅವರೆಲ್ಲರಿಗೂ ನಾವು ನಮ್ಮ ಸಮಿತಿಯ ಪರವಾಗಿ ಅಭಿನಂದನೆ ಸಲ್ಲಿಸ್ತೀವಿ. ನೀವು ಕೊಟ್ಟಿರ್ತಕ್ಕಂಥ ಈ ಕೆಲಸನ ನಾವು ಚಾಚು ತಪ್ಪದೆ ಎಲ್ಲೂ ಲೋಪ ಆಗದ ರೀತಿಯಲ್ಲಿ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಅದೇ ರೀತಿ 8 ಸಮಾಜದವರು ಕೂಡ ನನಗೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡಿದ್ದಾರೆ. ಆ 8 ಸಮಾಜದವರ ಏನು ಕಾರ್ಯಕ್ರಮಗಳಿದ್ದಾವೆ ಇದುವರೆಗೂ ಇಲ್ಲಿ ಯಾರು ಅವನ್ನ ಇದು ಮಾಡಿಲ್ಲ. ಅದನ್ನು ನಾವು ಕಾರ್ಯರೂಪಕ್ಕೆ ತರ್ತೀವಿ. ತಂದ್ಬಿಟ್ಟು 8 ಸಮಾಜದ ಏನು ಕಾರ್ಯಕ್ರಮ ಇದೆ ಅವನ್ನೆಲ್ಲವನ್ನು ಕಾರ್ಯರೂಪಕ್ಕೆ ತಂದು ಅದೊಂದು ಬಯಲಾದಲ್ಲೇ ಒಂದು ತಿದ್ದುಪಡಿ ಮಾಡಬೇಕು ಅನ್ನೋದು ಚಿಂತನೆ ನಮ್ಮ ಸಮಿತಿಯಿಂದ ಮಾಡ್ತೀವಿ. 8 ಸಮಾಜಗಳು ಭದ್ರವಾಗಿರ್ತೀವಿ. ಎಲ್ಲೋ ದೊಡ್ಡ ಹೆಸರಾಗಿರ್ತಕ್ಕಂಥ ಈ ದೇವಸ್ಥಾನಕ್ಕೆ ಇವತ್ತುವರೆಗೆ ಒಂದು ಅನ್ನ ಸಂತರ್ಪಣೆ ಮಾಡಬೇಕು ಅನ್ನೋದು ಎಲ್ಲರ ಬಯಕೆ ಆಗಿತ್ತು. ಭಕ್ತಾದಿಗಳು ಕೂಡ ಅಲ್ಲಿ ಬಹಳಷ್ಟು ಅದನ್ನ ಹೇಳ್ತಾ ಇದ್ರು. ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ಚಿಂತನೆಯನ್ನು ಮಾಡಿದಾಗ ಮೊದಲಿಗೆ ನಮ್ಮ ಎಲ್ಲ ಸ್ನೇಹಿತರು, ನಮ್ಮಲ್ಲಿ ಬಂದಿರತಕ್ಕಂಥ ನಿರ್ದೇಶಕರು ಇರ್ಬೋದು, ನಮ್ಮ ಮಹಿಳಾ ನಿರ್ದೇಶಕರು ಒಂದು ನಮಗೆ ಅಡ್ವೈಸ್ ಮಾಡಿದ್ದಾರೆ. ನಾವು ಶುಕ್ರವಾರ ಪ್ರಾರಂಭ ಮಾಡೋಣ ಮೊದಲಿಗೆ, ನಂತರದಲ್ಲಿ ಅದನ್ನ ವಿಸ್ತರಿಸುವಂತ ಯೋಜನೆಯನ್ನ ಮಾಡೋಣ ಅನ್ನೋ ಒಂದು ಎಲ್ಲ ಇದ್ದಾರೆ. ಅದಕ್ಕೆ ಈಗಾಗಲೇ ದಾನಿಗಳು ಬಹಳ ವಿಶೇಷ, ನನಗೆ ಆಶ್ಚರ್ಯ ಆಗೋದಂದ್ರೆ ಒಂದು 25 ವಾರಕ್ಕಾಗಷ್ಟು ದಾನಿಗಳು ಈಗಾಗಲೇ ನಮ್ಮ ಜೊತೆಗಿದ್ದಾರೆ, ನಿಂತಿದ್ದಾರೆ. ಒಂದೇ ಅವತ್ತು ಹೇಳಿದಾಗ ಕರೆದು ನಮಗೆ ಆ ಮಾತನ್ನ ಹೇಳಿದ್ದಾರೆ. ಎಲ್ಲರೂ ಕೂಡ ಅದಕ್ಕೆ ನಮಗೆ ಕೊಟ್ಟಿದ್ದಾರೆ. ಹಾಗೆ ನಮ್ಮ ರುದ್ರಭೂಮಿ ಬಗ್ಗೆ ಕೆಲವೊಂದು ಆಕ್ಷೇಪಣೆಗಳಿತ್ತು. ಅಲ್ಲಿ ಕೆಲವು ಸರಿಯಾದ ವ್ಯವಸ್ಥೆ ಆಗಬೇಕು, ರುದ್ರಭೂಮಿಗೆ ಹೋದಾಗ ಒಂದು ಒಳ್ಳೆ ಫೀಲ್ ಬರಬೇಕು ಅನ್ನೋದು, ಹೋದವರಿಗೆ ಒಂದು ಕೂತ್ಕೊಳ್ಳಿಕ್ಕೆ ಇರ್ಬೋದು, ಬೇರೆ ಬೇರೆ ಯಾವುದೋ ಒಂದು ವ್ಯವಸ್ಥೆಗಳು ಅಲ್ಲಿ ಸರಿಯಾಗಿ ಇನ್ನೂ ಆಗ್ಬೇಕಾಗಿದೆ. ಅದನ್ನು ಕೂಡ ನಮ್ಮ ಇಡೀ ತಂಡದವರು ಸೇರಿ ಅದಕ್ಕೆ ನಾವು ಒಂದು ಸಮಿತಿಯನ್ನು ಮಾಡಲಿಕ್ಕೆ ಈಗ ನಾವು ಸಮಿತಿ ಸದಸ್ಯರಾದ ಅಶೋಕ್, ಟಿವಿ ಪಾಂಡುರಂಗ, ಶರಾವತಿ ಸೀರಾವ್, ಜಯ ಆರ್ ಪೈ, ಮಾಜಾ ನಂಜುಂಡಸ್ವಾಮಿ, ಎನ್ ಶ್ರೀನಾಥ್, ಮಂಜುನಾಥ್, ಧರ್ಮರಾಜ್, ಸುದರ್ಶನ್ ಭಂಡಾರಿ, ಮುರಳೀಧರ್ ಗುಡಿಗಾರ್, ಪ್ರಶಾಂತ್ ಪಾಟೀಲ್, ನಿತ್ಯಾನಂದ ಶೆಟ್ಟಿ ಮತ್ತು ರಾಘವೇಂದ್ರ ಮೊದಲಾದವರು ಹಾಜರಿದ್ದರು. ರವಿ 9 ಲೈವ್ ನ್ಯೂಸ್ ಸಾಗರ.